ಹಾಯ್ ಫ್ರೆಂಡ್ಸ್, ನಾಳೆ ಮೈಸೂರಿಗೆ ಹೋಗೋದಿತ್ತು. ಗುರುವಂದನಾ ಕಾರ್ಯಕ್ರಮ ಇದೆ ಶ್ರೀ ಸತ್ಯಸಾಯಿ ಬಾಬಾ ಸ್ಕೂಲಲ್ಲಿ. ಹಾಗಾಗಿ ನಾನು ಮೆಹಂದಿ ಹಾಕ್ಸ್ಕೊಬಂದಿದ್ದೆ. ಅಂದರೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರು. ನನ್ನ ಕೈ ನೋಡಲಿಕ್ಕೆ ಎಂಥ ಖುಷಿ ಆಗ್ತಾಯಿದೆ ಗೊತ್ತಾ, ಕಲರ್ಫುಲ್ ಆಗಿದೆ ಅಂಥೇಳಿ. ಸೊ ಬೆಳಗ್ಗೆ ಎದ್ದು ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿ ಹೇಮಂತ್ ಅವರ ಕಾರಲ್ಲಿ ಹೊರಟಿದ್ದೇನೆ. ಹೇಮಂತ್ ಬಂದು ನನಗಿಂತ ಜೂನಿಯರು, 1 ವರ್ಷ ಅಷ್ಟೇ. ಸೊ ಫ್ರೆಂಡ್ ಕಾರಲ್ಲಿ ಹೋಗ್ತಾ ಇರೋದೇ ಖುಷಿ. ತಿಂಡಿ ಎಲ್ಲ ತಿಂದು ರೀಚ್ ಆದ್ವಿ ಮೈಸೂರು. ಸೊ ಮೈಸೂರು ರೀಚ್ ಆದ ತಕ್ಷಣ ಸ್ವರ್ಗನೇ ಇದೆ ಅನಿಸ್ಬಿಡ್ತು ನಮ್ಮ ಸ್ಕೂಲಲ್ಲಿ. ಯಾಕಂದರೆ ಅಷ್ಟು ಖುಷಿ, ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ. ಹಾಗಾಗಿ ಸೊ ನಾನು ಬ್ಯಾಂಗ್ಳೂರಿಂದ ಹೊರಡುವಾಗ ಚೂಡಿ ಹಾಕಿ ಹೋಗಿದ್ದೆ. ಅಲ್ಲಿ ಸೀರೆ ಚೇಂಜ್ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಹಾಗಾಗಿ ಸ್ಕೂಲೆಲ್ಲ ನೋಡಿ, ನಾನು ಕೂಡ ಅಲ್ಲಿ ಒಬ್ಬಳು ವಾಲಂಟಿಯರ್ ಆಗಿದ್ದೆ. ಸೊ ಸ್ವಲ್ಪ ಎಲ್ಲ ಕಡೆ ನೋಡಿ ಸ್ವಲ್ಪ ಕೆಲಸ ಇತ್ತು, ಮುಗಿಸಿ ಫ್ರೆಂಡ್ ಒಟ್ಟಿಗೆ. ಸೊ ಇದಕ್ಕೆಲ್ಲ ಇನ್ಚಾರ್ಜ್ ಕಿರಣ್ ಅವರು. ಸೊ ಪ್ರಶಾಂತ್, ಕಿರಣ್, ನಾಗೇಶು, ಪ್ರದೀಪ್ ಇವರೆಲ್ಲ ಫ್ರೆಂಡ್ಸು ಸೇರಿ ಒಂದು 5-6 ಜನ ಎಲ್ಲ ಅವರ ಹೆಗಲ ಮೇಲೆ ಜವಾಬ್ದಾರಿನ ತೊಗೊಂಡಿದ್ರು. ಖುಷಿ ಆಗುತ್ತೆ. ಸೊ ಅಂಥ ಫ್ರೆಂಡ್ಸ್ಗೆಲ್ಲ ನಮ್ಮನ್ನೆಲ್ಲ ಸೇರಿಸಿದ್ದಾರೆ. ಎಸ್ಪೆಷಲಿ ಕಿರಣ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಲ್ಲ ಫ್ರೆಂಡ್ಸು ಅಚ್ಚುಕಟ್ಟಾಗಿ ಹೇಗೆ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿ. ಯಾಕಂದರೆ ಗುರು ಅಂದ್ರೇ ನಮಗೆ ನಾವು ಇಷ್ಟು ಎತ್ತರಕ್ಕೆ ಬೆಳೆದಿರೋಕ್ಕೆ ಅವರೇ ಕಾರಣ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ನಾವು ಕೆಲಸವನ್ನು ಮಾಡ್ತೀವಿ, ಮಾಡ್ತಾ ಇದ್ದಾರೆ ಸಹ. ಸೊ ಇವರು ಕಿರಣ್ ಅವರು, ಹೆಮ್ಮೆ ಆಗುತ್ತೆ ಅವ್ರ ಬಗ್ಗೆ ಹೇಳಲಿಕ್ಕೆ. ಫೋಟೋ ತಂದಿಡ್ತಾ ಇದ್ದಾರೆ ಸಾಯಿಬಾಬಾ ಅವ್ರದ್ದು. ಸೊ ಇವರು ನನ್ನ ಫ್ರೆಂಡ್ ಡಾಕ್ಟರ್ ಕಿರಣ್ ಮತ್ತು ಸವಿತಾ. ಖುಷಿ ಅನಿಸುತ್ತೆ. ಸವಿತಾ, ಡಾಕ್ಟರ್ ಕಿರಣ್, ಥ್ಯಾಂಕ್ ಯು ಸೋ ಮಚ್. ಅದಾದ ನಂತರ ನಾನು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಕಿರಣ್ ಏನಾಗಿದೆ ಇಲ್ಲ ಅನ್ನೋದನ್ನು ಪ್ರತಿಯೊಂದನ್ನು. ಸೊ ವೇದಿಕೆ ಸಜ್ಜಾಗಿದೆ, ನಾವೆಲ್ಲ ಬಂದು ಕೂತ್ಕೊಳ್ಳೋಕ್ಕೂ ಕೂಡ ಜಾಗ ಸಜ್ಜಾಗಿದೆ. ಹಳೆಯ ನೆನಪುಗಳು ಹಾಗೆ ಕಾಡ್ತಾ ಇದೆ ನಮಗೆ, ಹೇಗಿದ್ದು ಸ್ಕೂಲ್ ಹೇಗಾಗಿದೆ ಅಂತ. ಇವರು ನನ್ನ ಫ್ರೆಂಡ್ಸರು. ಆ್ಯಂಡ್ ಎಲ್ಲರೂ ವೀಡಿಯೋನು ಮಾಡ್ತಾಯಿದ್ದೀನಿ, ಖುಷಿ ಅನಿಸುತ್ತೆ. ಸೊ ಇದಾದ ನಂತರ ನಾನು ನನ್ನ ತವ್ರ ಮನೆ ಅಂತಲೇ ಹೇಳ್ಬೋದು, ಓನರ್ ಮನೆಗೆ ಹೋಗಿ ಬಂದೆ. ಒಂದು 10 ನಿಮಿಷ ನನ್ನ ಸವಿತಾ ಫ್ರೆಂಡ್ರ ಗಾಡಿ ತೊಗೊಂಡು ಹೋಗಿದ್ದೆ. ಸೊ ವೆಲ್ಕಮ್ ಡ್ರಿಂಕ್ಸ್ ಇತ್ತು, ಕುಡಿದು ಮತ್ತೆ ಮೇಲೆ ಹೋಗಿ ಕುಳಿತುಕೊಂಡ್ವಿ. ಒಂದು ಸೆಲ್ಫಿ ತೊಗೊಂಡಿದ್ದಾಯಿತು. ಸೊ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ದೀಪ ಬೆಳಗೋದ್ರ ಮೂಲಕ ಒಂದು ಪ್ರಾರ್ಥನೆ ಮಾಡುವುದರ ಮೂಲಕ ಗುರುವಂದನಾ ಕಾರ್ಯಕ್ರಮ ಶುರುವಾಯಿತು. ಸೊ ನಿರೂಪಕರು ನಮ್ಮ ಫ್ರೆಂಡ್ಸೇ ಆಗಿದ್ದರು. ಕಿರಣ್ ಅವರು ಕೂಡ ವಹಿಸ್ಕೊಂಡಿದ್ದರು. ಗುರುವಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಯಿತು ಗುರುಗಳಿಗೆಲ್ಲರಿಗೂ. ಸೊ ತುಂಬ ಖುಷಿಯಾಯಿತು. ಆ ಖುಷಿಗೆ ಎಲ್ಲ ಫ್ರೆಂಡ್ಸು ಕಾರಣರಾಗಿದ್ದಾರೆ. ಇದೆಲ್ಲ ಆದ ನಂತರ